ವೆಯ್ಟ್ ಲಾಸ್ ಆಗೋದ್ರ ಜೊತೆಲಿ ನಮ್ಮ ಹೊಟ್ಟೆ, ನಮ್ಮ ಕಣ್ಣು, ಹಾಗೆ ನಮ್ಮ ಆರೋಗ್ಯ, ಇಮ್ಯುನಿಟಿ ಬೂಸ್ಟರ್ ಇದನ್ನೆಲ್ಲದೂ ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಈ ಸಿಂಪಲ್ ಪ್ರೊಸೀಜರ್ನ ಫಾಲೋ ಮಾಡಿ ಸಾಕು. ರಿಸಲ್ಟ್ ಮಾತ್ರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಹಾಗೆ ಈ ಸಮ್ಮರ್ ಅಲ್ಲಿ ನಾನು ಯಾವ ತರ ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡ್ಕೊಂತಾ ಇದ್ದೀನಿ ಅಂತಂದ್ರೆ, ಒಂದ್ 2 ಚಮಚದಷ್ಟು ಸಬ್ಜಾ ಸೀಡ್ಸ್, ಹಾಗೆ ಒಂದು 3 ಐಸ್ ಕ್ಯೂಬ್ಸ್ ಅನ್ನ ಆಡ್ ಮಾಡ್ತಿದ್ದೀನಿ. ಸ್ವೀಟ್ಗೋಸ್ಕರ ಒಂದು 2 ಸ್ಪೂನ್ ಅಷ್ಟು ಹನಿನ ಆಡ್ ಮಾಡ್ಕೊಂಡು ಇದಕ್ಕೆ ವಾರ್ಮ್ ವಾಟರ್ ಅನ್ನ ಆಡ್ ಮಾಡಿ ಪ್ರತಿದಿನ ಮಾರ್ನಿಂಗ್ ಒಂದು ಗ್ಲಾಸ್ ವಾರ್ಮ್ ವಾಟರ್ ಕುಡಿದ ನಂತರ ಇದನ್ನ ಪೋಸ್ಟ್ ವರ್ಕೌಟ್ ಅಲ್ಲಿ ನಾವು ಈ ಡ್ರಿಂಕ್ ಅನ್ನ ತಗೋಬಹುದು. ಇದನ್ನ ಪ್ರಿಪೇರ್ ಮಾಡೋದು ಕೂಡ ತುಂಬಾ ಏನ್ ಕಷ್ಟ ಇಲ್ಲ. ಹಾಗೆ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ತಗೊಂಡಿದ್ದೀನಿ ಅಂತಂದ್ರೆ, ಒಂದು 200 ಗ್ರಾಮ್ ನಷ್ಟು ಆಮ್ಲ ತಗೊಂಡಿದ್ದೀನಿ, ಹಾಗೆ ಒಂದು ನಿಂಬೆಹಣ್ಣು ಇಡೇ ತಗೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಸೌತೆಕಾಯಿ ತಗೊಂಡಿದ್ದೀನಿ, ಜೊತೆಲಿ ಒಂದು ಸ್ವಲ್ಪ ಶುಂಠಿ ಅಂಡ್ ಪುದೀನ ಮತ್ತೆ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಹಸೇದು ಮತ್ತೆ ತುಂಬಾ ಚೆನ್ನಾಗಿರೋದು ಫ್ರೆಶ್ ಆಗಿರುವಂತ ಸೊಪ್ಪನ್ನ ತಗೊಂಡಿರೋದು ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸರ್ ಅಲ್ಲಿ ಮಿಕ್ಸಿ ಮಾಡ್ಕೊಂಡು ಆದಷ್ಟು ಪಲ್ಪ್ ಇರೋ ರೀತಿಯಾಗಿ ಈ ತರ ಸೋಸ್ಕೊಂಡು ಅದನ್ನ ಐಸ್ ಕ್ಯೂಬ್ಸ್ ಆಗಿ ರೆಡಿ ಮಾಡ್ಕೊಂಡ್ರೆ ಸಾಕು. ಪ್ರತಿದಿನ ನಾವು ಆರಾಮ್ಸೆ 2 ರಿಂದ 3 ಐಸ್ ಕ್ಯೂಬ್ಸ್ ಹಾಕೊಂಡು ಡೈಲಿ ಡ್ರಿಂಕ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು. ಈ ತರ ಒಂದ್ಸರಿ ನಾವು ರೆಡಿ ಮಾಡ್ಕೊಂಡ್ರೆ ಅಪ್ ಟು ನಮಗೆ 20 ಡೇಸ್ ಟು 1 ಮಂತ್ ವರೆಗೂ ಯೂಸ್ ಮಾಡಬಹುದು. ವರ್ಕಿಂಗ್ ವುಮೆನ್ಸ್ ಗೆ ಹಾಗೆ ತುಂಬಾ ಬಿಸಿ ಶೆಡ್ಯೂಲ್ ಇರುವಂತ ವುಮೆನ್ಸ್ ಗೆ ಈ ಟಿಪ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಬೆನಿಫಿಟ್ಸ್ ಅನ್ನ ನಾನು ಫುಲ್ ಆಗಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಫಾರ್ ಮೋರ್ ಡೀಟೇಲ್ಸ್ ಇದೇ ತರ ಫಾಲೋ ಮಾಡಿ ಅಂಡ್ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ಪ್ಲೀಸ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.